ವಿವಾಹಿತ ಪೊಲೀಸಪ್ಪನ ಜೊತೆ ಆಂಟಿ ಎಸ್ಕೇಪ್ ಆಗಿದ್ದಾರೆ. ವಿವಾಹಿತ ಪೊಲೀಸಪ್ಪನ ಜೊತೆ ಆಂಟಿ ಎಸ್ಕೇಪ್ ಆಗಿದ್ದಾರೆ. ಬೆಂಗಳೂರಿನ ಚಂದ್ರ ಲೇಔಟ್ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಇನ್ಸ್ಟಾಗ್ರಾಂನಲ್ಲಿ ಪರಿಚಯವಾಗಿದ್ದ ಗೃಹಿಣಿ ಹೊಯ್ಸಳ ವಾಹನ ಡ್ರೈವರ್ ಆಗಿದ್ದ ರಾಘವೇಂದ್ರ ಜೊತೆ ಮೋನಿಕಾ ಪರಾರಿಯಾಗಿರುವ ಆರೋಪ ಕೇಳಿ ಬರ್ತದೆ. ಒಬ್ಬರಿಗೂ ಮೊದಲೇ ಮದುವೆಯಾಗಿ ಮಕ್ಕಳಿದ್ದಾರೆ. ಮನೆಯಲ್ಲಿ 160 ಗ್ರಾಂ ಚಿನ್ನಾಭರಣ, 1.8 ಲಕ್ಷ ಹಣ ಎಲ್ಲವನ್ನೂ ಕೂಡ ಕದ್ದು ಮೋನಿಕಾ ಪರಾರಿಯಾಗಿದ್ದಾಳೆ. ಮೋನಿಕಾ ಪತಿ ಚಂದ್ರಲೇಔಟ್ ಠಾಣೆಗೆ ದೂರನ್ನ ದಾಖಲು ಮಾಡಿದ್ದಾರೆ. ದೂರು ಬೆನ್ನಲ್ಲೇ ಕಾನ್ಸ್ಟೇಬಲ್ ರಾಘವೇಂದ್ರನನ್ನ ಸಸ್ಪೆಂಡ್ ಮಾಡಲಾಗಿದೆ. ಬೇರೆಯವ್ರಿಗೆ ಪೊಲೀಸರು ಒಂದಾಕ್ಷಣ ಬುದ್ಧಿ ಹೇಳಬೇಕು. ಬೇರೆಯವ್ರು ಏನಾದರೂ ಈ ರೀತಿಯಾಗಿ ತಪ್ಪು ಮಾಡ್ತಾ ಇದ್ರೆ, ಇಲ್ಲಪ್ಪ ನೀನು ಮಾಡ್ತಿರೋದು ತಪ್ಪು, ಈ ರೀತಿಯಾಗಿ ತಪ್ಪು ಮಾಡಬಾರ್ದು ಅಂತ ಹೇಳಬೇಕು. ಇಲ್ಲಿ ಪೊಲೀಸರ ರಕ್ಷಕರೇ ತಪ್ಪು ಮಾಡಿದ್ರೆ ಯಾರು ತಾನೇ ಅವ್ರಿಗೆ ಬುದ್ಧಿ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ? ಇನ್ಸ್ಟಾಗ್ರಾಮ್ನಲ್ಲಿ ಈ ಗೃಹಿಣಿಯ ಪರಿಚಯ ಆಗುತ್ತಂತೆ. ಪರಿಚಯ ಸ್ನೇಹ ಆಗಿದೆ. ಸ್ನೇಹ ಆದ ನಂತರ ಈ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡು ಹೋಗಿದ್ದಾರೆ. ಹೊಯ್ಸಳ ವಾಹನ ಡ್ರೈವರ್ ಆಗಿ ರಾಘವೇಂದ್ರ ಅವರು ಕೆಲಸವನ್ನ ಮಾಡ್ತಾ ಇದ್ರು ಕಾನ್ಸ್ಟೇಬಲ್. ರಾಘವೇಂದ್ರ ಜೊತೆ ಮೋನಿಕಾ ಪರಾರಿಯಾಗಿರುವ ಆರೋಪವನ್ನ ಮೋನಿಕಾ ಗಂಡ ಸದ್ಯಕ್ಕೆ ಮಾಡಿರುವಂಥದ್ದು.